ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರ ನಿರ್ಲಕ್ಷ್ಯವೇ ಹಣವಾಳ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯತನದಿಂದ ಗ್ರಾಮ ಪಂಚಾಯಿತಿ ಮಾಳಿಗೆಗೆ ನೀರು ನುಗ್ಗಿದ್ದು ಯಾವುದೇ ರೀತಿಯ ವಿಡಿಯೋಗಳಿಂದ ಸ್ಥಳ ಪರಿಶೀಲನೆ ಆಗದೆ ಮಾಳಿಗೆ ಸಂತ್ರಸ್ತರ ಗೋಳಾಟ ಹೇಳುತ್ತಿರುವುದಾಗಿ ಶ್ರೀಕಾಂತ್ ಹಡಪದ ಬಾವಿಕಟ್ಟೆ ಇವರು ಆರೋಪಿಸಿದ್ದಾರೆ. ಹಾನಿ ಆಗಿರತಕ್ಕಂಥ ಸಾಮಾನುಗಳ ಒದಗಿಸಿಕೊಡಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಪಿಡಿಒಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರ ಆರೋಪವಿದೆ. ಪಂಚಾಯಿತಿ ಮತ್ತು ಅಧ್ಯಕ್ಷರು ಮತ್ತು ಪಿಡಿಒ ಅಧಿಕಾರಿಗಳ ಮೇಲೆ ನಾನು ಅಂಗಡಿ ಮತ್ತು ಚರಂಡಿ ನೀರು ಮತ್ತು ಮಳೆಯ ನೀರು ಮತ್ತು 1 ರಿಂದ 1, 2, 3 ವಾರ್ಡ್ ನೀರನ್ನು ಮತ್ತು ನನ್ನ ಅಂಗಡಿಯಲ್ಲಿ ನೀರು ಒಕ್ಕಂದಿದ್ದ ಸಲುವಾಗಿ ಮತ್ತು ದೂರು ಅರ್ಜಿಯನ್ನು ಕೊಟ್ಟಿದ್ದರ ಸಮ್ಮತಿಗೆ ಪರಿಶೀಲನೆ ಮಾಡಲಾರದೆ ಮತ್ತು ಈ ಕ್ರಮವನ್ನು ಮತ್ತು ಪಿಡಿಒಗೆ ತಿಳಿಸಿದರೆ ಮತ್ತು ಸಿಬ್ಬಂದಿಗಳಿಗೆ ತಿಳಿಸಿದ್ರು ಮತ್ತು ಸದಸ್ಯರ ನಂಬರ್ಗಳಿಗೆ ತಿಳಿಸಿದ್ರು ಗಮನಕ್ಕೆ ಹಾಕ್ಕೊಳ್ಳಲಾರದೆ ನನಗೆ 7 ದಿನದೊಳಗಾಗಿ ಅಂಗಡಿಯನ್ನು ಬಿಡುವಂತಂದು ನನಗೆ ನೋಟಿಸನ್ನು ಕೊಟ್ಟಿರುತ್ತಾರೆ. ನಾನು 2015ರಿಂದ ಅರ್ಜಿ ಕೊಟ್ಟಿದ್ರು ನನ್ನ ಅಂಗಡಿ ಇರಬೇಕಾದ್ರೆ ಲಾಸ್ ಆಗಿದೆ ಮತ್ತು ಟಿವಿ ಸುಟ್ಟು ಬರಲಾಗಿದೆ, ಸಾಮಾನು ಲಾಸ್ ಆಗಿದೆ ಮತ್ತು ಬಾಚುಳಿಕೆ ಮತ್ತು ಕತ್ರಿ ಚೇರ್ ಅಂಗಡಿ ಚೇರನ್ನು ಲಾಸ್ ಆಗಿದೆ. ಅದರದ್ದು ಪರಿಹಾರವನ್ನು ಕೊಡಲಾರದೆ ನನಗೆ ಬಾಡಿಗೆಯನ್ನು ಕಟ್ಟು ಇಲ್ಲ ಅಂಗಡಿಯನ್ನು ಬಿಡುವಂತಂದು 7 ದಿನದೊಳಗಾಗಿ ನನಗೆ ನೋಟಿಸ್ ಅಂಗಡಿಗೆ ಬಿಡುವಂತ ಕೊಟ್ಟಿರುತ್ತಾರೆ. ಇದಕ್ಕೆ ಮೇಲಧಿಕಾರಿಗಳು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ನನಗೆ ನ್ಯಾಯ ಕೊಡಿಸಬೇಕು. ಕಾನೂನು ಪರವಾಗಿ ನನಗೆ ಈ ಅಂಗಡಿಯನ್ನು ಬಿಡುವಂಥದ್ದಕ್ಕೆ ನನಗೆ ರಿಪೇರಿ ಮಾಡಿಸಿಕೊಡ್ಬೇಕು ಅಂತಂದು ಬಾಡಿಗೆ ತಿಂಗಳಿಗೆ 1000 ರೂಪಾಯಿದದ್ದು ಸುಳ್ಳು ಲೆಕ್ಕ ತೋರಿಸಿ 1,40,200 ಚಿಲ್ಲರೆ ತೋರಿಸಿರುತ್ತಾರೆ. ಸುಳ್ಳು ಲೆಕ್ಕ ಪತ್ರ 5 ರಿಂದ 4 ವರ್ಷ. ಅಧಿಕಾರಿಗಳಿಗೆ ಫೋನ್ ಹಚ್ಚಿಕೊಟ್ರೆ ಮಾತಾಡಿ ಅಂದ್ರೆ ನನಗೆ ನನ್ನ ಹೆಸರು ಇಲ್ಲ, ನಮ್ಮ ಫೋನ್ ನಂಬರ್ ಇಲ್ಲ. ಮೀನು ಅಧಿಕಾರಿಗಳಿಗೆ ಕೊಟ್ಟರೆ ಮಾತಾಡೋಕ್ಕಂತ ಅಂತಾರೆ.